ನಾವು ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಈ ರೋಡಲ್ಲಿ ಝೂ ಇದೆ, ದೇವಸ್ಥಾನ ಇದೆ, ಸಾವಿರಾರು ಜನ ಬರ್ತಾರೆ ಡೈಲಿ. ಓಡಾಡೋ ರಸ್ತೆ ಚಿಕ್ಕದಾಗಿದೆ, 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗುತ್ತೆ ಡೈಲಿ. ನಮಗೆ ಯಾರಾದರೂ ಹಳ್ಳಿಯಲ್ಲಿ ಯಾರಾದರೂ ಮೈಗೆ ಹುಷಾರಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ತಗೊಂಡೋಗ್ಬೇಕು ಅಂದರೆ ಟ್ರಾಫಿಕಲ್ಲಿ ಆಗ್ತಾನೆ ಇಲ್ಲ. ನಮ್ಮ ಕೈಯಲ್ಲಿ ಬನೇಟ ದಾಟಬೇಕು ಅಂದರೆ 2 ಅವರ್ ಮೇಲೆ ಆಗುತ್ತೆ ನಮಗೆ. ನೀವೇ ಕೊಡ್ತಾ ಇದ್ದೀರಿ ಏನು ಬಗ್ಗೆ ಅಂದರೆ ರಸ್ತೆ ದಿನನಿತ್ಯ ನಾವು ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಏನು ಈ ರೋಡಲ್ಲಿ ಝೂ ಇದೆ, ದೇವಸ್ಥಾನ ಇದೆ, ಸಾಯಿಬಾಬಾ ಶ್ಯಾಮ್ ಮಂದಿರ್ ಇದೆ. ಈ ಇದರಲ್ಲಿ ಸಾವಿರಾರು ಜನ ಬರ್ತಾರೆ ಡೈಲಿ. ಸಾವಿರಾರು ಜನ ಬಂದು ಇಲ್ಲಿ ಓಡಾಡೋ ರಸ್ತೆ ಚಿಕ್ಕದಾಗಿದೆ. ಈ ರಸ್ತೆಯಲ್ಲಿ 10 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗುತ್ತೆ ದಿನನಿತ್ಯ. ನಮಗೆ ಯಾರಾದರೂ ಹಳ್ಳಿಯಲ್ಲಿ ಯಾರಾದರೂ ಮೈಗೆ ಹುಷಾರಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ತಗೊಂಡೋಗ್ಬೇಕು ಅಂದರೆ ಟ್ರಾಫಿಕಲ್ಲಿ ಆಗ್ತಾನೆ ಇಲ್ಲ. ನಮ್ಮ ಕೈಯಲ್ಲಿ ಆಗ್ತಾನೆ ಇಲ್ಲ. ಒಂದು 2 ಅವರ್, ಕನಿಷ್ಠ 2 ಅವರ್ ಆದರೂ ನಾವು ಈ ಟ್ರಾಫಿಕ್ ಬನೇಟ ದಾಟಬೇಕು ಅಂದರೆ 2 ಅವರ್ ಮೇಲೆ ಆಗುತ್ತೆ ನಮಗೆ. ಆಂಬುಲೆನ್ಸ್ ಬಂದ್ರೂ ಜನ ಈ ಪಾರ್ಕ್ ಫುಲ್ ರಶ್ ಇರುತ್ತಲ್ಲ, ಅವರು ಯಾರು ಹೊರಗಡೆ ಬಂದಿರ್ತಾರೆ, ಟೂರಿಸ್ಟ್ ಬಂದಿರ್ತಾರೆ, ಯಾರೂ ಅವ್ರಿಗೆ ಇದು ಮಾಡಿಕೊಡಲ್ಲ. ಫುಲ್ಲು ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮ ಡಿಮ್ಯಾಂಡ್ ಏನು ಸರ್? ನಮ್ಮ ಡಿಮ್ಯಾಂಡ್ ಏನಂದರೆ, ಇವಾಗ ರೋಡು ಇವರೇನು ಹೇಳ್ತಾ ಇದ್ದಾರೆ, ಪಕ್ಕದಲ್ಲಿ ಕಳೇಶ್ವರಿ ಹತ್ರ ರೋಡ್ ಮಾಡ್ತಾ ಇದ್ದೀವಿ ಅಂತ. ಆಲ್ರೆಡಿ ರೋಡ್ ಮಾಡಿದ್ದಾರೆ, ರೋಡ್ ಇದೆ, ಎಲ್ಲ ಇದೆ. ಬೆಡ್ದಿಂದೆ ಏನು ರೋಡ್ ಇದೆ, ಫಾರೆಸ್ಟ್ ಅವರು ಆಲ್ರೆಡಿ ಮಾಡಿಕ್ಕಿದ್ದಾರೆ ಅದನ್ನ ರೋಡ್ನ. ಆ ರೋಡಲ್ಲಿ ನಮಗೆ ವಯ ಅಂದರೆ ಕಗ್ಲಿಪುರದಿಂದ ಬಂದರೆ ಅದೇ ರೋಡು, ಸಿಟಿಯಿಂದ ಬಂದ್ರೂ ಅವ್ರಿಗೆ ಆ ರೋಡು ಕನೆಕ್ಟ್ 2-3 ರೋಡ್ ಕನೆಕ್ಟ್ ಆಗುತ್ತೆ. ಆ ರೋಡ್ ಮಾಡ್ಬೋದು. ಆದರೆ ತಿರ್ಗಾ ಇಲ್ಲೇ ಮಾಡಿದ್ರೆ ತಿರ್ಗಾ ಅದೇ ಪರಿಸ್ಥಿತಿ, ಅದೇ ಟ್ರಾಫಿಕ್ ಜಾಮ್ ಆಗುತ್ತೆ. ಪರಿಹಾರ ರೋಡ್ ಮಾಡ್ಕೊಬೇಕು. ಈ ಸೈಡ್ ಮಾಡಿದ್ರೆ ಪರಿಹಾರ ರೋಡ್ ಆಗಲ್ಲ. ನಮಗೆ ಏನು ಹಿಂದ್ಗಡೆ ರೋಡ್ ಇದೆ, ಅವ್ರು ಮಾಡಿದ್ದಾರೆ, ಫಾರೆಸ್ಟ್ ಅವರೇ ಮಾಡ್ಕೊಂಡಿದ್ದಾರೆ. ಆ ರೋಡಲ್ಲಿ ನಮ್ಮ ಕಗ್ಲಿಪುರದಿಂದ ಬರುತ್ತೆ, ಸಿಟಿಯಿಂದ 10 ಕಡೆಯಿಂದ ಒಂದೇ ರೋಡ್ ಇದೆ, ಅದ್ರಲ್ಲಿ ಮಾಡ್ಕೊಬೋದು ಅವರು.